ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಆದಿಶಕ್ತಿ ದೇವ್ರದೊಂದು ವಿಡಿಯೋ ಹಾಕ್ತೀನಿ. ಇಲ್ಲಿ ನಮ್ಮ ಮನೆ ಮುಂದೆ ಒಬ್ಬರು ಇದ್ದಾರೆ, ಕಿದ್ಮತ್ ಮಠ ಅಂತ ಮಠ. ಆದಿಶಕ್ತಿ ದೇವರು ಈ ಮಠ ತುಂಬ ಒಳ್ಳೆಯವರು. ಅವರು ವೀರಭದ್ರ ತಾತ ಈ ಮಠನ ನಡೆಸ್ತಾರೆ. ಅವ್ರ ಮಗ ಮರಿಸ್ವಾಮಿ ಅಂತ ನಾವು ಅದು ಆದಿಶಕ್ತಿ ದೇವ್ರಿಗೆ ಇದು ಅವರು ತೇರು ಮಾಡಿಸಿದ್ರು ರೀ, ಹೊಸದು ತೇರು ಮಾಡಿಸಿದ್ದಾರೆ. ಅದನ್ನು ಮಠಕ್ಕೆ ಕರ್ಕೊಂಡು ಬರೋಕ್ಕಂತೇಳಿ ಎಲ್ಲರೂ ಮುತ್ತೈದೆಯರು ಆರತಿ ತಟ್ಟೆನ ತಗೊಂಡು ಹೋಗಿ ತೇರನ್ನ ಮನೆ ಹತ್ರ ತಗೊಂಡು ಬಂದ್ವಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ವಿ. ಇವರು ಮರಿ ತಾತ ಅಂಥೇಳಿ, ಮರಿಸ್ವಾಮಿ ತಾತ ಇವರೇ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು. ಇವಾಗ ತುಂಬ ಚೆನ್ನಾಗಿ ತಾಯಿ ಒಬ್ಬರು ಮೈ ಮೇಲೆ ಬಂದರೆ ಇನ್ನೊಬ್ಬರು ಮೈ ಮೇಲೆ ಆ ಥರ ಈ ಸೌಂಡ್ಗೆ ಎಲ್ಲನೂ ತುಂಬ ಒಂಥರ ಆಶ್ಚರ್ಯ ಆಗುತ್ತೆ. ಇದೆಲ್ಲ ನೋಡಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ತಾಯಿ ಆದಿಶಕ್ತಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ, ಚಾಮುಂಡೇಶ್ವರಿ. ಮತ್ತು ಈ ತೇರಿನ ವಿಶೇಷತೆ ಏನಪ್ಪ ಅಂತಂದರೆ ಹೆಣ್ಮಕ್ಳೇ ಎಳಿತಾರೆ ಇದನ್ನು. ಹೆಣ್ಮಕ್ಳು 9ನೇ ದಿವಸಕ್ಕೆ ಹೆಣ್ಮಕ್ಳು ಮುತ್ತೈದೆಯರೆಲ್ಲ ಸೇರಿ ತೇರು ಎಳಿತಾರೆ. ಇವರು 9 ದಿವಸ ನವರಾತ್ರಿಯಲ್ಲಿ ದಾಸೋಹ ಕೂಡ ಮಾಡ್ತಾರೆ. ಮಧ್ಯಾಹ್ನ ಇದು ಎಲ್ಲನೂ ಪುರಾಣ ನಡೆದಾದ್ಮೇಲೆ ದಾಸೋಹ ಕೂಡ ಮಾಡ್ತಾರೆ. ನೋಡಿರಿ, ನಾವು ಎಲ್ಲ ನನ್ನ ಫ್ರೆಂಡ್ಸ್ ಅಮೃತಕ್ಕ, ಕವಿತಕ್ಕ, ನಾವೆಲ್ಲ ಆರತಿ ತಟ್ಟೆ ಇಟ್ಕೊಂಡು ಕೆಲವೊಂದು ಫೋಟೋ ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ನಾವು. ಮತ್ತು ತೇರನ್ನ ಮನೆ ಹತ್ರ ತಂದಾಗ ಈ ಥರ ಎಲ್ಲ ತುಂಬ ಖುಷಿಯಿಂದ ತೇರನ್ನ ಬರಮಾಡ್ಕೊಂಡ್ವಿ. ಎಷ್ಟು ಖುಷಿ ಅಂದರೆ ಅವ್ರು ಏನೇ ಒಂದು ಫಂಕ್ಷನ್ ಮಾಡಿದ್ರು ನಮ್ಮ ಮನೆಯಲ್ಲೇ ನಾವು ಒಂದು ಚಿಕ್ಕ ಹಬ್ಬ ಮಾಡ್ತಿದ್ದೀವಿ ಅನ್ನೋ ರೀತಿ ಫೀಲ್ ಆಗುತ್ತೆ ರೀ. ಎಲ್ಲರೂ ಅಲ್ಲೇ ಇರ್ತೀವಿ. ಅವ್ರು ತುಂಬ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ತಾರೆ, ಎಲ್ಲರನ್ನೂ ನೋಡ್ಕೊತಾರೆ. ಅವ್ರ ಮನೇಲಿ ಏನೇ ಹಬ್ಬ ಹರಿದಿನಗಳು ಏನೇ ಒಂದು ಫಂಕ್ಷನ್ ಇದ್ರೂ ತುಂಬ ಖುಷಿ ಅಂದರೆ ತುಂಬ ಖುಷಿ ಇರುತ್ತೆ ಅಲ್ಲಿ. ಎಲ್ಲ ಮುತ್ತೈದೆಯರೇನು ನೋಡ್ರಿ, ಇಲ್ಲಿ ಕಳಸ ಒಬ್ಬರು ಮನು ಅಂತ ಅವ್ರು ಎತ್ಕೊಂಡಿದ್ದಾರೆ. ಇವ್ರು ತಾತ ರೀ ಈ ಮಠದ್ದು. ಇವರೇ ನಡೆಸ್ತಿರೋದು ಮಠನ. ಇವ್ರು ನಾನು, ಸೀತಾ ಆಂಟಿ, ಲತಕ್ಕ ಅಂಥೇಳಿ ನಾವು ಮೂವರು ತುಂಬ ಚೆನ್ನಾಗಿರ್ತೀವಿ. ನಾವು ಒಂದೇ ಬಿಲ್ಡಿಂಗಲ್ಲಿ ಇರೋದು. ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ಎಲ್ಲರೂ ಕುತ್ಕೊಂಡು ಹಿಂಗೆ ಸುಮ್ಮನೆ ಭಾಷಣ ಮಾಡ್ತಿದ್ವಿ. ಅದನ್ನು ಕ್ಲಿಪ್ಪಿಂಗ್ಸ್ ತಗೊಂಡೆ. ಇವ್ರು ಲತಕ್ಕ ಅಂಥೇಳಿ. ಎಲ್ಲರೂ ನನ್ನ ಚಾನಲ್ನ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಒತ್ತಿ, ಶೇರ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಸೆಂಡ್ ಮಾಡಿರಿ. ನೋಡಿರಿ, ಇದೇ ಕಿದ್ಮತ್ ಮಠ ಅಂಥೇಳಿ. ಅಲ್ಲೆಲ್ಲರೂ ಸೇರ್ಕೊಂಡು ಇವ್ರು ಪವಿತ್ರಕ್ಕ ಅಂತ. ಇವ್ರು ತುಂಬ ಸಿಂಪಲ್ ಅಂದರೆ ಸಿಂಪಲ್. ಅಲ್ಲೇ ಕಳಸ ಎಲ್ಲ ಇಟ್ಟು ಅಲ್ಲಿಗೆ ಕಂಪ್ಲೀಟ್ ಮಾಡಿದ್ವಿ. ತಾಯಿನ ಒಳಗಡೆ ಅಂದರೆ ಕಳಸನ ಇರಿಸಿ ತುಂಬ ಚೆನ್ನಾಗಾಯಿತು. ಅಲ್ಲೇ ಒಂದು ಕರಡಿಗುಡ್ಡ ಸರ್ಕಲ್ ಅಂತ ಇತ್ತು, ಅಲ್ಲಿಂದ ತಗೊಂಡು ಬಂದ್ವಿ ತೇರನ್ನ. ನಾವಿಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ. ಸೀತಾ ಆಂಟಿ ಅಂದರೆ ನನ್ನ ಫೇವ್ರೇಟ್ ಅಂತಲೇ ಅನ್ಬೋದು. ಅವ್ರು ಯಾವತ್ತೂ ನನಗೆ ಬೇರೆಯವ್ರ ಥರ ನೋಡಲಿಲ್ಲ, ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ನೋಡಿಕೊಂಡು.
ಆಮೇಲೆ ಇವರು ಅಲ್ಲೇ ನಮ್ಮ ಅಕ್ಕ ಒಬ್ಬರು ಇದ್ದರು, ರೇಣುಕಾ ಅಂತ. ಅವ್ರು ಬಾ ನಿನಗೆ ಬಾಗಿನ ಕೊಡ್ತೀನಿ, ಅರಿಶಿನ ಕುಂಕುಮ ತಗೊಂಡು ಹೋಗು ಅಂತ ಕರೆದಿದ್ರು. ಹಾಗಾಗಿ ನಾನು ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಬಂದೆ. ಪಾಪ ಬೇಡ ಅಂದ್ರೂ ಅವರೆಲ್ಲ ಸೀರೆ ಎಲ್ಲ ತಂದಿದ್ರು, ಸೀರೆ ಎಲ್ಲ ಕೊಟ್ಟು ಬಾಗಿನ ಕೊಟ್ಟರು ರೀ. ಇರೋರೇ ನಮ್ಮವರು, ಇರೋರೇ ನಮ್ಮ ಅಕ್ಕ ತಂಗಿರು, ನಾವೆಲ್ಲಿರ್ತಿರೋ ಅವರೇ ನಮ್ಮವ್ರು ಅಂತ ಅನ್ಕೋಬೇಕು ಅಷ್ಟೇ. ಎಲ್ಲರೂ ನನಗೆ ಅವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ ತುಂಬ ನೋವು ಅನ್ಸುತ್ತೆ ರೀ. ಇವರೇ ನಮ್ಮ ಡಾಲು, ನನ್ನ ದೊಡ್ಡ ಮಗಳನ್ನ ಇವರೇ ನೋಡ್ಕೊತಿದ್ರು. ಇವ್ರು ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಮಕ್ಕಳನ್ನ. ಅಜ್ಜಿ ಕೂಡ ಇದ್ದಾರೆ ಇವ್ರ ಮನೇಲಿ, ಇವ್ರ ಅತ್ತೆ. ಅವ್ರು ಕೂಡ ನಮ್ಮ ಮಕ್ಕಳನ್ನ ನಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡಿದರು. ನಾವು ಮೂವರಂತೂ ಎಲ್ಲೋದ್ರೂ ಎಲ್ಲ ಜೊತೆಗೆ ಹೋಗ್ತಿದ್ವಿ. ನಮ್ಮ ಇನ್ನೊಬ್ಬರು ಮಿಸ್ ಆಗಿದ್ದಾರೆ ರೀ, ಯಶೋದಕ್ಕ ಅಂಥೇಳಿ, ನನ್ನ ಫೇವ್ರೇಟ್ ಅಕ್ಕ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಎಲ್ಲರೂ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಶೋದಕ್ಕ, ಐ ಮಿಸ್ ಯು. ತುಂಬ ಒಳ್ಳೆಯವರು. ಅಂಕಲ್ ಅಂದರೆ ತುಂಬ ಇಷ್ಟ ನನಗೆ. ಅವ್ರನ್ನ ಒಂಥರ ನಮ್ಮ ಅಪ್ಪಾಜಿ ಥರ, ಆ ಥರ ತುಂಬ ಸಿಂಪಲ್ ಅವರಿಬ್ಬರು. ಮಿಸ್ ಯು ಲಾಟ್ ಬೋತ್ ಆಫ್ ಯು. ಸೆಲೆಬ್ರೇಷನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.